ಈ ಅಡಿಗೆ ಬರಹವು ನಿಮಗೆ ಇಷ್ಟವಾದರೆ ಈ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ತರಕಾರಿ ಬೋಂಡ. ಇದನ್ನು ಮಾಡಲು ಬೇಕಾಗುವ ಸಾಮಗ್ರಿಗಳು: 1 1/4 kgಯಷ್ಟು ಕಡಲೆ ಹಿಟ್ಟನ್ನು ತೆಗೆದುಕೊಳ್ಳಿ. 2 ಚಮಚ ಮೈದಾ ಹಿಟ್ಟನ್ನು ತೆಗೆದುಕೊಳ್ಳಿ. 3 2 ಚಮಚ ಅಕ್ಕಿ ಹಿಟ್ಟನ್ನು ತೆಗೆದುಕೊಳ್ಳಿ. 4 2 ಚಮಚ ಅಚ್ಚ ಖಾರದ ಪುಡಿ. 5 2 ಮೀಡಿಯಂ ಸೈಜ್ ಆಲೂಗೆಡ್ಡೆಯನ್ನು ಬೇಯಿಸಿ ಇಟ್ಟುಕೊಳ್ಳಿ. 6 2 ಕ್ಯಾರೆಟನ್ನು ಸಣ್ಣದಾಗಿ ಕಟ್ ಮಾಡಿ ತೆಗೆದುಕೊಳ್ಳಿ. 7 1 ಹಿಡಿಯಷ್ಟು ನೆನೆಸಿದ ಬಟಾಣಿಯನ್ನು ತೆಗೆದುಕೊಳ್ಳಿ. 8 ಚಿಕ್ಕ ಎಲೆಕೋಸನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಟುಕೊಳ್ಳಿ. 9 3ರಿಂದ 4 ಹಸಿಮೆಣಸಿನಕಾಯಿಯನ್ನು ತೆಗೆದುಕೊಳ್ಳಿ. 10 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಟುಕೊಳ್ಳಿ. 11 2 ಮೀಡಿಯಂ ಸೈಜ್ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಟುಕೊಳ್ಳಿ. 12 ಅರ್ಧ ಸ್ಪೂನಷ್ಟು ಜೀರಿಗೆ. 13 ಸ್ವಲ್ಪ ಕರಿಬೇವನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಟುಕೊಳ್ಳಿ. 14 1 ಇಂಚಷ್ಟು ಹಸಿಶುಂಠಿಯನ್ನು ಸಣ್ಣದಾಗಿ ತುರಿದಿಟ್ಟುಕೊಳ್ಳಿ. 15 ಅರ್ಧ ಸ್ಪೂನಷ್ಟು ಓಂಕಾಳು. 16 1 ಚಿಟಿಕೆ ಇಂಗನ್ನು ತೆಗೆದುಕೊಳ್ಳಿ. 17 ಅರ್ಧ ಸ್ಪೂನಷ್ಟು ಸಾಸಿವೆ. 18 ಮಾಡಲು ಬೇಕಾದಂಥ ಅಡುಗೆ ಎಣ್ಣೆ. 19 ರುಚಿಗೆ ತಕ್ಕಷ್ಟು ಉಪ್ಪು. ಮಾಡುವ ವಿಧಾನ: ತರಕಾರಿ ಬೋಂಡ ಮಾಡಲು ಮೊದಲು ಪಲ್ಯ ಮಾಡಿಟ್ಕೋಬೇಕು. ಪಲ್ಯ ಮಾಡಲು ಒಲೆ ಮೇಲೆ ಬಾಣಲಿ ಇಟ್ಟು ಬಾಣಲಿಗೆ ಸ್ವಲ್ಪ ಎಣ್ಣೆ, 2 ಸ್ಪೂನ್ ಎಣ್ಣೆ ಹಾಕಿ ಸಾಕು. ಎಣ್ಣೆ ಜಾಸ್ತಿ ಬಳಸಬಾರ್ದು. ಎಣ್ಣೆ ಕಾದ ನಂತರ ಸಾಸಿವೆ, ಜೀರಿಗೆ, ಓಂಕಾಳು, ಹಸಿಶುಂಠಿ, ಕರಿಬೇವು, ಹಸಿಮೆಣಸಿನಕಾಯಿ ಇದನ್ನೆಲ್ಲ ಹಾಕಿ ಒಮ್ಮೆ ಬಾಡಿಸಿಕೊಳ್ಬೇಕು. ಅದಕ್ಕೆ ಒಂದು ಸ್ವಲ್ಪ ಇಂಗನ್ನು ಸೇರಿಸಿ ನಾವು ಸಣ್ಣದಾಗಿ ಕಟ್ ಮಾಡಿ ಇಟ್ಟುಕೊಂಡಂಥ ಈರುಳ್ಳಿಯನ್ನು ಹಾಕಿಕೊಳ್ಬೇಕು. ಹಾಗೂ ಈರುಳ್ಳಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈರುಳ್ಳಿ ಕೆಂಪಗಾಗುವವರೆಗೂ ಬಾಡಿಸಿಕೊಳ್ಬೇಕು. ಹಾಗೂ ಸ್ವಲ್ಪ ಅದಕ್ಕೆ ಅರಿಶಿಣ ಪುಡಿಯನ್ನು ಹಾಕಿ ಬಾಡಿಸಿ ಕಟ್ ಮಾಡಿ ಇಟ್ಟುಕೊಂಡಂಥ ಎಲ್ಲ ತರಕಾರಿಗಳನ್ನು ಹಾಕಿ ಫ್ರೈ ಮಾಡಿಕೊಳ್ಳಬೇಕು. ಹಾಗೂ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಫ್ರೈ ಮಾಡಿ ತರಕಾರಿಗಳನ್ನು ಸ್ವಲ್ಪ ಹೊತ್ತು ಬೇಯಲು ಇಡಬೇಕು. ತರಕಾರಿಗಳು ಬೆಂದ ನಂತರ ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಟುಕೊಂಡಂಥ ಆಲೂಗೆಡ್ಡೆಯನ್ನು ಹಾಕಿಕೊಂಡು ಬಾಡಿಸಿಕೊಳ್ಳಬೇಕು. ನಂತರ ಮೊದಲೇ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು, ಸ್ವಲ್ಪ ಖಾರದ ಪುಡಿ, ಉಪ್ಪು, ಓಂಕಾಳು, ಜೀರಿಗೆ ಎಲ್ಲವನ್ನ ಹಾಕಿಕೊಂಡು ಹಿಟ್ಟನ್ನು ಕಲಸಿ ನೆನೆಯಲು ಇಟ್ಟಿರಬೇಕು. ನಂತರ ಸಣ್ಣದಾಗಿ ಉಂಡೆಗಳನ್ನು ಮಾಡಿಕೊಂಡು ಎಣ್ಣೆ ಕಾದ ನಂತರ ಉಂಡೆಗಳನ್ನು ಹಿಟ್ಟಿನಲ್ಲಿ ಅದ್ದಿ ಎಣ್ಣೆಯಲ್ಲಿ ಬಿಡಬೇಕು. ಬೋಂಡ ಕಂದು ಬಣ್ಣಕ್ಕೆ ಬರುವವರೆಗೂ ಬೇಯಿಸಿಕೊಳ್ಳಬೇಕು. ನಂತರ ಬಿಸಿಯಾಗಿರುವಾಗಲೇ ಚಟ್ನಿಯ ಜೊತೆಗೆ ಅಥವಾ ಸಾಸನ್ನು ಬಳಸಿ ಬೋಂಡವನ್ನು ಸವಿಯಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಈ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.